ಪಾಲಿಕೆ ಅಧಿಕಾರಿಗಳೇ ನಗರದ ಪಾರ್ಕ್ಗಳ ಸ್ಥಿತಿ ನೋಡಿ. ನಿರ್ವಹಣೆ ಇಲ್ಲದೆ ಸೊರಗ್ತಾವೆ ನಗರದ ಉದ್ಯಾನವನಗಳು. ಎಸ್, ತುಮಕೂರು ನಗರ ಸ್ಮಾರ್ಟ್ ಸಿಟಿ ಸ್ವಚ್ಛ ನಗರ ಅಂತಲೇ ಖ್ಯಾತಿಯನ್ನ ಪಡೆದುಕೊಂಡಿದೆ. ಆದರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಸಿಬ್ಬಂದಿಗಳ ಕುರುಡು ಜಾಣತನದಿಂದ ಸ್ವಚ್ಛ ನಗರವಾಗಬೇಕಾಗಿದ್ದ ತುಮಕೂರು ಅದ್ಯಾಕೋ ಅಸ್ವಚ್ಛತೆ ಕಡೆ ಸಾಗ್ತಾ ಇದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇತ್ತ ನಗರದಲ್ಲಿರುವ ಪಾರ್ಕ್ಗಳ ಅವ್ಯವಸ್ಥೆಯ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅನ್ನೋ ನಡವಳಿಕೆಯನ್ನ ತೋರ್ತಿದ್ದಾರೆ. ಹೌದು, ಮಹಾನಗರ ಪಾಲಿಕೆಗೆ ಒಳಪಡುವ ಕೆಲ ಪಾರ್ಕ್ಗಳ ಸ್ಥಿತಿಯಂತೂ ಹೇಳತಿರದಾಗಿದೆ. ಇನ್ನು ತುಮಕೂರು ನಗರಾಭಿವೃದ್ಧಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಿರುವ ಶಿರಾಗೇಟ್ನ ನಾಗಣ್ಣನಪಾಳ್ಯ ಎಚ್ಎಂಎಸ್ ಶಾಲೆಯ ಪಕ್ಕದಲ್ಲಿರುವ ಉದ್ಯಾನವನದ ಸ್ವಚ್ಛತೆ ಇಲ್ಲದೆ ಸೊರಗ್ತಾ ಇದ್ದು, ಉದ್ಯಾನವನದಲ್ಲಿ ಅಸ್ವಚ್ಛತೆ ಎದ್ದು ಕಾಣ್ತಾ ಇದೆ. ಇನ್ನು ಪಾರ್ಕ್ ತುಂಬಾ ಎಲ್ಲಂದರಲ್ಲಿ ಕಸ ಬಿದ್ದಿದ್ದು ಸ್ಥಳೀಯರು ಓಡಾಡೋದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಪಾರ್ಕ್ ತುಂಬಾ ಅಸ್ವಚ್ಛತೆ ಇರೋದ್ರಿಂದ ಗಿಡ ಗೆಂಟೆಗಳು ಬೆಳೆದಿರೋದ್ರಿಂದ ಸ್ಥಳೀಯರು ಭಯ ಪಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಪಾರ್ಕ್ನಲ್ಲಿ ವಿಷ ಜಂತುಗಳ ಕಾಟವೂ ಕೂಡ ಹೆಚ್ಚಾಗಿದ್ದು, ಪಾರ್ಕಿಗೆ ಅಳವಡಿಸಿರುವ ಗೇಟ್ ಸಹ ಮುರಿದೋಗಿದೆ. ಇಲ್ಲಿ ಪ್ರತಿನಿತ್ಯ ಸಾರ್ವಜನಿಕರು ಓಡಾಡ್ತಿದ್ದಾರೆ. ಆದರೆ ಇಲ್ಲಿನ ಸ್ಥಿತಿ ಕಂಡು ಅವರು ಕೂಡ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರಿನ ಶಿರಾಗೇಟ್ ನಾಗಯ್ಯನಪಾಳ್ಯ ಎಚ್ಎಂಎಸ್ ಶಾಲೆಯ ಪಕ್ಕದಲ್ಲಿರುವಂತಹ ಉದ್ಯಾನವನ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇರುವಂತದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಪಾರ್ಕ್ನ ತುಂಬಾ ಎಲ್ಲಂದ್ರಲ್ಲಿ ಕಸ ಬಿದ್ದಿದೆ ಹಾಗೂ ಪಾರ್ಕಿಗೆ ಬರೋದಕ್ಕೆ ಅಂತ ಇರುವಂತಹ ಗೇಟ್ಗಳೆಲ್ಲವೂ ಕೂಡ ಮುರಿದು ಬಿದ್ದಿರುವಂಥದ್ದು. ಆ ಗೇಟ್ಗಳು ಮುರಿದು ಬಿದ್ದಿರೋದು ಒಂದು ಕಡೆ ಆದರೆ ಇನ್ನು ರಕ್ಷಣಾ ಬೇಲಿಯೂ ಕೂಡ ಎಲ್ಲ ಕಡೆಯೂ ಕಟ್ಟಾಗಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಪಾರ್ಕ್ನ ತುಂಬ ಎಲ್ಲ ಕಡೆಯೂ ಕೂಡ ಗಿಡಗಳು ಬೆಳೆದುಕೊಂಡಿರುವಂಥದ್ದು, ಎಲ್ಲಂದ್ರಲ್ಲಿ ಕಸ ಬಿದ್ದಿರುವಂಥದ್ದು. ಇನ್ನು ವಾಕ್ ಮಾಡೋದಕ್ಕೆ ಅಂತ ಇರುವಂಥ ಜಾಗವೂ ಕೂಡ ಸರಿಯಾಗಿಲ್ಲದೆ ಎಲ್ಲ ಕಡೆಯೂ ಕೂಡ ಕಿತ್ಕೊಂಡೋಗಿರುವಂಥದ್ದು. ಇನ್ನು ಎಲ್ಲಂದ್ರಲ್ಲಿ ಗಿಡ ಗಂಟೆಗಳು ಬೆಳೆದುಕೊಂಡಿರೋದ್ರಿಂದ ವಿಷ ಜಂತುಗಳು ಇರ್ಬೋದು ಅನ್ನೋ ಅನುಮಾನವೂ ಕೂಡ ಶುರುವಾಗಿರುವಂಥದ್ದು. ಇಲ್ಲಿ ಪ್ರತಿನಿತ್ಯವೂ ಕೂಡ ನೂರಾರು ಜನ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ಯಾರು ಇದ್ರ ಬಗ್ಗೆ ಗಮನ ಹರಿಸಿ ಪಾರ್ಕನ್ನು ಸ್ವಚ್ಛವಾಗಿಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಶಿರಾಗೇಟ್ನಲ್ಲಿರುವಂತಹ ನಾಗಯ್ಯನಪಾಳ್ಯ ಎಚ್ಎಂಎಸ್ ಶಾಲೆಯ ಪಕ್ಕದಲ್ಲಿರುವಂತಹ ಉದ್ಯಾನವನ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇರೋದಂತೂ ನಿಜ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಉದ್ಯಾನವನವನ್ನು ಸ್ವಚ್ಛ ಮಾಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.